ಬನಶಂಕರಿ ತಾಯಿಗೆ ಅಭಿಷೇಕ ಮಾಡಿಸಕ್ಕೆ ಹೋಗಿದ್ದಾಳೆ. ಮನೆಯಲ್ಲಂತೂ ಯಾರೂ ಇಲ್ಲ. ನನ್ನ ಪ್ರಿಯಕರ ಶರತ್ ಹೇಳಿದ ಹಾಗೆ ನಾನಂದುಕೊಂಡ ಕೆಲಸ ಇವತ್ತು ಮಾಡಲೇಬೇಕು. ಏನಾದರೂ ನಾಟಕವನ್ನು ಮಾಡಿ ಮಾವನನ್ನು ತಪ್ಪಿನತನಾಗಿ ಮಾಡಲೇಬೇಕು. ಅಯ್ಯೋ ಅಮ್ಮ, ಹೊಟ್ಟೆ ನೋಯ್ತಾ ಇದೆ. ಮಾವ ಮಾವ, ಈ ಹೊಟ್ಟೆ ನೋವನ್ನು ತಾಳೋದಕ್ಕೆ ಆಗ್ತಾ ಇಲ್ಲ. ಯಾರಾದ್ರೂ ಬನ್ನಿ. ಅಯ್ಯೋ ಅಮ್ಮ. ಯಾಕಮ್ಮ ಒಂದೇ ಸೋನ ಚಿರುತಿಯಲ್ಲ, ಏನಾಗಿದೆ ನಿನಗೆ? ಮಾವ, ಇವತ್ತು ಬೆಳಿಗ್ಗೆ ತಂಗಳನ್ನ ತಿಂದುಬಿಟ್ಟೆ. ಅದಕ್ಕೆ ಹೊಟ್ಟೆ ತುಂಬಾ ನೋಯ್ತಾ ಇದೆ ಮಾವ. ನನಗೆ ನೋವು ತಾಳೋದಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಅಮ್ಮ, ಮಾವ ನಾನು ಸತ್ತೇ ಹೋಗ್ತೀನಿ ಮಾವ. ಹುಚ್ಚಮ್ಮ, ಬೆಳಗ್ಗೆ ಎದ್ದು ತಂಗಳು ಊಟ ಮಾಡಿದ್ದರಲ್ಲಿ ತಪ್ಪೇನಿಲ್ಲಮ್ಮ. ನೀನು ಸ್ವಲ್ಪ ತೆಳ್ಳಗೆ ಇದೆಯಲ್ಲ, ಅದಕ್ಕೆ ನಿನ್ನ ಹೊಟ್ಟೆಯಲ್ಲಿ ಗಂಟು ಸರಿದು ಚುಚ್ಚುತ್ತಾ ಇರಬೇಕು. ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಅಮ್ಮ. ನಾನು ಬೇಗನೆ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬರ್ತೀನಿ. ಇರ್ಲಿ ಬೇಡಿ, ಬೇಡ ಮಾವ. ಸುಮ್ನೆ ನೀವ್ಯಾಕೆ ತೊಂದರೆ ತೆಗೆದುಕೊಳ್ತೀರ? ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಮ್ ತಮ್ಮ ಬರ್ತಾರೆ. ನಿಮ್ ತಮ್ಮನ ಕರೆದುಕೊಂಡು ನಾನೇ ಹಾಸ್ಪಿಟ್ಲಿಗೆ ಹೋಗಿ ಬರ್ತೇನೆ. ಅಯ್ಯೋ ಅಮ್ಮ, ಮಾವ ಆಗ್ತಾ ಇಲ್ಲ. ಹೊಟ್ಟೆ ತುಂಬಾ ನೋಯ್ತಾ ಇದೆ. ನಾನು ಸತ್ತೇ ಹೋಗ್ತೀನಿ. ಅಯ್ಯೋ ಅಮ್ಮ. ಮಾವ, ನೀವೇ ನಿಮ್ ಕೈಯಾರಿ ಹೊಟ್ಟೆಯಲ್ಲಿರುವ ಗಂಟನ್ನು ತಿಕ್ಕಿ ನೀವೇ ಸಮಾಧಾನ ಮಾಡಿ ಮಾವ. ಅಮ್ಮ, ಮಾವ ಆಗ್ತಾ ಇಲ್ಲ ಮಾವ, ಹೊಟ್ಟೆ ತುಂಬಾ ನೋಯ್ತಾ ಇದೆ. ಹಾಗಾದರೆ ಈ ಕಾಟದ ಮೇಲೆ ಮಲಗಬಾರಮ್ಮ. ನಿನ್ನ ಹೊಟ್ಟೆಯಲ್ಲಿ ಚುಚ್ಚುವ ಗಂಟನ್ನು ತಿಕ್ಕಿಸಿ ಕುಂಡರಿಸುತ್ತೆ. ಬಾರಮ್ಮ. ನಿನ್ನ ಹೊಟ್ಟೆಯಲ್ಲಿ ಗಂಟ ಎಲ್ಲಿ ಚುಚ್ಚುತ್ತಾ ಇದೆ ಅಮ್ಮ? ಅಣ್ಣ, ಗಂಗಾ, ಇದು ಎಂತ ಹೇಸಿ ಕೃತ್ಯವನ್ನು ನಡೆಸಿದ್ದೀರಾ ನೀವು? ಅಯ್ಯೋ ರೀ, ನೋಡಿದ್ರೇನ್ರಿ ನಿಮ್ಮ ಅಣ್ಣನ ಆಟ? ನಾ ಎಷ್ಟು ಬೇಡ ಬೇಡ ಅಂತ ಕೇಳ್ಕೊಂಡ್ರು ಮನೆಯಲ್ಲಿ ಯಾರು ಇಲ್ಲ. ಇದೇ ಸರಿಯಾದ ಸಮಯ ಅಂತ ನಾನು ಎಳೆದುಕೊಂಡು ಹೋಗಿ ಕಾಟದ ಮೇಲೆ ಹಾಕಿ ನನ್ನ ಶೀಲವನ್ನು. ಸಾಕು ನಿಲ್ಲಿಸು ಗಂಗಾ. ಅಣ್ಣ, ನಿಜ ಹೇಳು, ಇಲ್ಲಿ ಏನು ನಡ್ತಾ ಇದೆ ಅಂತ. ತಮ್ಮ, ನೀನು ತಿಳಿದುಕೊಂಡ ಹಾಗೆ ಇಲ್ಲಿ ಅಂತ ತಪ್ಪು ಯಾವುದು ನಡೆದಿಲ್ಲ ತಮ್ಮ, ನಡೆದಿಲ್ಲ. ಅಣ್ಣ, ನೋಡಬಾರದನ್ನು ನನ್ನ ಕಣ್ಣುಗಳನ್ನು ನೋಡಿದಾವೆ. ನೀನು ನನ್ನ ಹೆಂಡತಿ ಮೇಲೆ ಬಿದ್ದಿದ್ದನು. ಎಂತ ಕೆಟ್ಟ ಮಾತುಗಳನ್ನು ಆಡುತ್ತೋ ತಮ್ಮ. ನೀವೇನಾದ್ರೂ ಸಮಯಕ್ಕೆ ಸರಿಯಾಗಿ ಬರ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಶೀಲ ಹಾಳಾಗಿ ಹೋಗ್ತಿದ್ರಿ. ಈ ಬೆಕ್ಕಿನ ಜಾತಿಯವನು ನನ್ನ ಶೀಲವನ್ನು ಕುಕ್ಕಿ ತಿಂದು ಬಿಡ್ತಾ ಇದ್ದಾರೆ. ಗಂಗಾ ಗಂಗಾ, ಯಾವ ಕವಿ ಹುಟ್ಟಿಸಲಾರದಂತ ಅದ್ಭುತ ಕಥೆಯನ್ನು ಕೇವಲ 5 ನಿಮಿಷದಲ್ಲಿ ರಚಿಸಿ ಅದರಲ್ಲಿ ನೀನೇ ಪಾತ್ರ ಅಭಿನಯಿಸಿ ದೇವರಂತ ಮಾವನನ್ನು ಕೆಟ್ಟ ಕ್ರೂರ ರಾವಣನಾಗಿ ಮಾಡಿ ಬಿಟ್ಟಿಯಾತ. ನೀನು ಶ್ರೀರಾಮಚಂದ್ರನ ಕುಡಿ. ನಿನಗೆ ಯಾಕೆ ಆ ಕೆಟ್ಟ ರಾವಣನ ಪಟ್ಟ? ಅಣ್ಣ, ಭೂಮಿ ಮೇಲೆ ಗಂಡಸಾಗಿ ಹುಟ್ಟದ ಮೇಲೆ ಕಾಮ ಪ್ರೇಮ ಅನ್ನೋದು ಸ್ವಾಭಾವಿಕ.
ಆದ್ರೆ ಅದನ್ನು ಎಲ್ಲಿ ಉಪಯೋಗ ಮಾಡಬೇಕು ಅಲ್ಲಿ ಉಪಯೋಗ ಮಾಡಿದರೆ ಚಂದ. ಅದನ್ನ ಬಿಟ್ಟು ಒಂದೇ ರಕ್ತ ಹಂಚಿಕೊಂಡ ತಮ್ಮನ ಹೆಂಡತಿ ದೇಹಕ್ಕೆ ಆಶೆ ಪಟ್ಟಿಲ್ಲೋ ಕಾಮದ ಮಂಜೂರ ಕಾಮುಕ ಕತ್ತಿಯೇ. ನಿನ್ನಂತನಿಗೆ ಅಣ್ಣಂದ ಕೂಗಲು ನನಗೆ ನಾಚಿಕೆ ಆಗುತ್ತಿದೆ ಅಣ್ಣ. ನಿಜವಿದೆ ತಮ್ಮ, ನೀನಾಡುವ ಮಾತವನ್ನು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕು. ಅದನ್ನು ಬಿಟ್ಟು ಈ ನೀಚ ಹೆಣ್ಣಿನ ಕುಟಿಲ ಮಾತಿಗೆ ಕಿವಿ ಜೋಲೆ ಬಿಟ್ಟು ಒಬ್ಬ ದಯಾಳ ಅಣ್ಣನನ್ನು ಕೆಟ್ಟವನಾಗಿ ಮಾಡಿದೆಯಲ್ಲ ತಮ್ಮ, ಕೆಟ್ಟವನಾಗಿ ಮಾಡಿದೆ ತಮ್ಮ. ಇವಳು ಗೃಹಿಣಿ ಹೆಣ್ಣಲ್ಲ ತಮ್ಮ, ಗೃಹಿಣಿ ಹೆಣ್ಣಲ್ಲ. ನೋಡಿದ್ರಿ ಮಾನವಂತರ ಮನೆಯ ಮುರಿಯಲ ಬಂದ ಮನೆ ಆಳತ್ತಮ್ಮ ಇವಳು ಗೃಹಿಣಿ. ನೋಡಿದ್ರೇನ್ರಿ ನಿಮ್ಮನ್ನ ಹೇಗ್ ಮಾತನಾಡ್ತಾ ಇದ್ದಾನೆ. ನಾನು ಸೂಳೆ ಅಂತೆ, ನಾನು ಗೃಹಿಣಿ ಅಲ್ವಂತೆ. ನೋಡ್ರಿ ನೋಡ್ರಿ ನಿಮ್ಮನ್ನ ಇನ್ನು ಏನೇನು ಮಾತಾಡ್ತಾನೆ ಅಂತ. ಅಣ್ಣ, ನನ್ನ ಗಂಗಾ ಸಾವಿತ್ರಿ ಅಂತವಳು. ಇವಳಿಗೆ ಸೂಳೆ ಅಂದರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತಿದೆ ಅಣ್ಣ. ತಮ್ಮ, ಇವಳು ಈ ಮರಿಯನ್ನು ಮನೆಯ ಮುರಿಯಲು ಹಾಕಿದ ಕಥೆಯಲ್ಲಿ ಆ ಕಥೆಯ ತಿರುಪು ನಾನು ಅರ್ಥ ಮಾಡಿಕೊಳ್ಳದೆ ಬೆಳ್ಳಗೆ ಇದ್ದಿದ್ದೆಲ್ಲ ಹಾಲೆಂದು ಭಾವಿಸಿದೆ ತಮ್ಮ. ಅದೇ ಹಾಲು ಕುಡಿದೆ. ಕುಡಿದ ಮೇಲೆ ಗೊತ್ತಾಯಿತು ನಾನು ಕುಡಿದಿರುವುದು ಹಾಲಲ್ಲ, ವಿಷದ ಹಾಲೆಂದು. ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಎಣ್ಣೆ ಮಾಯೆ ಗಂಡು ನಾಯೆ. ಅಣ್ಣ, ತುಂಬಿದ ಸಂಸಾರದ ಬಂಡಿಯನ್ನು ಜೋಡ ಬಸವಣ್ಣಗಳ ಹೆಗಲ ಮೇಲೆ ಮಗ ಹೊತ್ತಕೊಂಡು ಬದುಕು ಎಂಬ ರಸ್ತೆಯಲ್ಲಿ ನಡೆಯುವಾಗ ಒಂದು ಬಸವಣ್ಣ ಕಾಮದ ಬೀದಿ ಬಸವಣ್ಣ ಆದ್ರೆ ಇನ್ನೊಂದು ಬಸವಣ್ಣ ಹೆಗಲಿಗೆ ಹೆಗಲು ಕೊಟ್ಟು ಸಂಸಾರದ ಬಂಡಿ ಏಳಲು ಸಾಧ್ಯವೇ? ಅದರಂತೆ ನಿನ್ನಂತ ಕಾಮುಕ ಅಣ್ಣಂದಿಗೂ ಇದು ಬಾಳಿನ ಬಂಡಿ ಎಳೋದಕ್ಕಿಂತ ವಿಷ ಕುಡಿದು ಸ್ಮಶಾನ ಸೇರಿದು ಒಳಿತು. ಭಾಗಂಗ ಈ ಕಾಮ ಪಿಶಾಚಿ ಕಣ್ಣುಗಳಿಂದ ನಾವೇ ಬಹದ್ದೂರು ಹೋಗೋಣ. ಬಾ ತಮ್ಮ, ನಿಲ್ಲು ತಮ್ಮ, ನಿಲ್ಲು. ಈ ಮನೆ ಹೊಸ್ತಲ ದಾಟಿ ಒಂದೇ ಒಂದು ಹೆಜ್ಜೆ ಮುಂದೆ ನನ್ನ ನಾಳೆ ಆಗಿದೆ ತಮ್ಮ, ನನ್ನ ನಾಳೆ ಆಗಿದೆ ತಮ್ಮ. ನೀನು ಚಿಕ್ಕವನಿದ್ದಾಗ ತಾಯಿ ಪ್ರಾಣ ಬಿಡುವಾಗ ಇಂದಿನಿಂದ ಈ ನಿನ್ನ ತಮ್ಮ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡು ಎಂದಿದ್ದಳು ಆ ನಿನ್ನ ತಾಯಿ. ಅಮ್ಮ ಏನೇ ತಪ್ಪು ಮಾತನಾಡಿದ್ದರೂ ದುರಸ್ತೆ ಮಾತನಾಡಬೇಡ. ಆ ತಾಯಿಗೋಸ್ಕರವಾದರೂ ಇನ್ನು ನೀನು ಈ ಮನೆ ಬಿಟ್ಟು ಹೋಗಬೇಡ ತಮ್ಮ. ಈ ಮನೆ
ಅಣ್ಣ ಸಾಕು ನಿಲ್ಲಿಸಿ ನಿನ್ನ ಕಣ್ಣೀರನ್ನ ನಾಟಕ. ಇಂಥ ಸಮಯದಲ್ಲಿ ತಾಯಿ ನೆನಪು ತೆಗೆದರೆ ನೀನು ಮಾಡಿದ ಕೆಟ್ಟ ಕೃತಿಯನ್ನು ಕ್ಷಮಿಸುತ್ತಾನೆ ಎಂದು ತಿಳಿದಿದೆಯಾ? ಅಣ್ಣ, ಇಲ್ಲಿವರೆಗೂ ಯಾವುದು ಸಂಜೀವನೆಂದು ನಾನು ನಂಬಿದೆ. ಇಂದು ಅದೇ ನನ್ನ ಬಾಳಿನ ಸೂಜಿ ಆಯಿತು. ಇನ್ನು ಮುಂದೆ ಈ ಮನೆಯಲ್ಲಿ ನಾನಿರಬೇಕು, ಇಲ್ಲ ನೀನಿರಬೇಕು. ಬೇಗ ತೀರ್ಮಾನಿಸೋಣ. ತಮ್ಮ, ನಿನಗಿಂತ ಹೆಚ್ಚಿಂದು ಏನು ಇಲ್ಲ ತಮ್ಮ, ಏನು ಇಲ್ಲ. ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಆದರೆ ಮಾಡಲಾರದ ತಪ್ಪಿಗಾಗಿ ಎಲ್ಲಿಯಾದರೂ ಗುಡಿಸಲು ಕಟ್ಟಿಕೊಂಡು ಇರುತ್ತೇನೆ. ಆದರೆ ಒಂದು ಮಾತು, ಅಣ್ಣನಾದವನಿಗೆ ತಮ್ಮನ ಹೆಂಡತಿ ತಂಗಿಯ ಸಮಾನ. ತಮ್ಮ, ಅಣ್ಣನಾದವನು ತಂಗಿಯೊಡನೆ ಸರಸಾಡಲು ಸಾಧ್ಯವೇ? ನಿಮ್ಮಂತ ಕಾಮುಕರಿಗೆ ತಮ್ಮನ ಹೆಂಡತಿ ಆದರೇನು ಅಥವಾ ತಾಯಿ ಆದರೇನು ತಂಗಿ ಆದರೇನು, ಒಟ್ಟಿನಲ್ಲಿ ನಿಮ್ಮ ಕಾಮ ತೀರ್ಬೇಕು ಅಷ್ಟೇ. ನೋಡ್ರಿ, ನಿಂತ ನೀಚನ ಜೊತೆಯಲ್ಲಿ ಈ ಮನೆಯಲ್ಲಿ ಇರೋದಕ್ಕಿಂತ ನಡ್ರಿ ನಾವೇ ಈ ಮನೆ ಬಿಟ್ಟು ಹೊರಟು ಹೋಗೋಣ. ಈ ಮನೆಯ ಗೌರವದ ಪ್ರಶ್ನೆ ನೀವಿಬ್ಬರ ಕಾಲಿಡಿದು ಬೇಡಿಕೊಳ್ಳುತ್ತೀರಿ. ನೀವು ಮಾತ್ರ ಮನೆ ಬಿಟ್ಟು ಹೋಗಬೇಡರಪ್ಪ. ಸ್ವಾಮಿ, ಏನು ನಡೀತಾ ಇದೆ ಈ ಮನೆಯಲ್ಲಿ? ಬಾ ಅಕ್ಕ ಬಾ, ಇಲ್ಲಿ ಶ್ರೀಕೃಷ್ಣ ಪಾರಿಜಾತ ನಾಟಕ ನಡೀತೈತಿ. ನಿನ್ನ ಮಾತಿನ ಅರ್ಥ ನನಗಾಗಲಿಲ್ಲ. ಅದಕ್ಕೆ ಅಮ್ಮ, ನಿಮಗೆ ಚೆನ್ನಾಗಿ ಅರ್ಥವಾಗಬೇಕಾದ್ರೆ ಇಲ್ಲಿ ನಿಂತಿದ್ದೀನಲ್ಲ, ಈ ಮಹಾಪುರುಷನೇ ಕೇಳಿ. ಸ್ವಾಮಿ, ಇವರಿಬ್ಬರ ಕಾಲು ಹಿಡಿಯುವ ಉದ್ದೇಶವಾದ್ರೂ ಏನು ಹೇಳಿ? ನೀವೇನು ತಪ್ಪು ಮಾಡಿಲ್ಲ. ಗಿರಿಜಾ, ಯಾವ ನಾಲಿಗೆಯಿಂದ ಹೇಳಲಿ ಗಿರಿಜಾ? ಯಾವ ನಾಲಿಗೆಯಿಂದ ಹೇಳಲಿ? ಯಾವುದು ಹೂವೆಂದು ಅಕ್ಕರೆಯಿಂದ ಮುದ್ದಿಟ್ಟು ಮನೆ ತುಂಬಿಸಿಕೊಂಡೆವು, ಅದೇ ಹೂವು ನನ್ನ ಪಾಲಿಗೆ ವಿಷದವಾಗಿ ನನ್ನ ಮರ್ಯಾದೆ ಎಂಬ ಕಚ್ಚಿ ಬಿಟ್ಟಿತ್ತು ಗಿರಿಜಾ, ಕಚ್ಚಿ ಬಿಟ್ಟಿತ್ತು. ನೀನೇ ಹೇಳು ಗಿರಿಜಾ, ಮಾವನಾದವನು ತಮ್ಮನ ಹೆಂಡತಿಯನ್ನು ಮೈ ಮುಟ್ಟಿ ಕಾಮ ಸ್ಪರ್ಶ ಮಾಡಿದ ಕೇಳಿದೀಯಾ ಎಲ್ಲ ನೋಡಿದೀಯಾ? ಹೇಳು ಗಿರಿಜಾ, ಹೇಳು. ಸ್ವಾಮಿ, ನೀವು ನಡೆದಿದ್ದನ್ನು ಬಾಯಿ ಬಿಚ್ಚಿ ಹೇಳುತ್ತೀನಿ, ಕೇಳು. ನೀನು ಮತ್ತೆ ಗೌತಮ ಮನೆಯಲ್ಲಿ ಇಲ್ಲದಾಗ ಈ ಸೋಗಲಾಡಿ ಹೊಟ್ಟೆ ತುಂಬಾ ಚುಚ್ಚುತ್ತಾ ಇದೆ. ಬಂದು ಸ್ವಲ್ಪ ಗಂಟನ್ನು ತಿಕ್ಕಿಸಿ ಕುಂಡಿರೆ ಶೋಭ ಅಂತ ಕರೆದಳು ಗಿರಿಜಾ, ಕರೆದಳು. ಆದರೆ ನಾನು ಇಂದು ಮುಂದೆ ಆಲೋಚನೆ ಮಾಡದೆ ಗಂಟನ್ನು ತಿಕ್ಕುವಾಗ ನನ್ನ ಕೈ ಹಿಡಿದು ಮೈ ಮೇಲೆ ಕಡಿಮಿಕೊಂಡಳು ಗಿರಿಜಾ, ಅಷ್ಟರದೊಳಗೆ ಗೌತಮ ಬಂದನು.
ಮುಂದಿನ ವಿಷಯ ಪ್ರಭು ಮಲ್ಲೇಶಿಗೆ ಗೊತ್ತಾಗಿಲ್ಲ. ಮಾಡುವ ತಪ್ಪನ್ನು ಮಾಡಿ ಈಗ ಏನೋ ಗೊತ್ತೇ ಇಲ್ಲ ಅನ್ನೋ ಹಾಗೆ ಹೇಗೆ ನಾಟಕ ಮಾಡ್ತಿದ್ದ ನೋಡ್ರಿ ನಿಮ್ಮಣ್ಣ. ಮಾತಿನ ಶೈಲಿಯನ್ನೇ ಬದಲಾಯಿಸ್ತದ ನಿಮ್ಮಣ್ಣ. ಗಂಗಾ, ಇವನು ಉಸಿರೊಳಿ ಗುಣದವನು. ಕಾಮನ ಬಿಲ್ಲಿನ ಬಣ್ಣಗಳಂತೆ ಮಾತುಗಳನ್ನು ಬದಲಿಸುತ್ತಾನೆ. ಅತ್ತಿಗೆ ಅಮ್ಮ, ನಾನೇ ನನ್ನ ಕಣ್ಣಾರೆ ನೋಡಿನಿ ನನ್ನ ಹೆಂಡತಿಯನ್ನ ಅಪ್ಪಿಕೊಂಡಿದ್ದು. ಮೈದುನ, ಜಗತ್ತನ್ನೇ ಸೃಷ್ಟಿಸಿದ ಆ ಸೃಷ್ಟಿಕರ್ತನೆ ಕ್ಷಣಿಕ ತಪ್ಪು ಮಾಡಬಹುದು. ಆದರೆ ದೇವರಂತ ನಿಮ್ಮಣ್ಣ ಒಂದು ತಪ್ಪು ಹೆಜ್ಜೆ ಕೂಡ ಇಟ್ಟಿಲ್ಲಪ್ಪ. ನನ್ನ ಮಾತನ್ನು ನಂಬು ಮೈದುನ. ಅಂದ್ರೆ ಏನಕ್ಕ ನೀ ಹೇಳುವ ಮಾತು ನಾನೇ ತಪ್ಪು ಮಾಡಿದೀನಿ ಅಂತ ಹೇಳ್ತಾ ಇದೀಯಾ? ಹಾಗೆ ಆಯ್ತಲ್ಲ ನಿನ್ ಮಾತಿನ ಅರ್ಥ. ಅತ್ತಿಗೆ, ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾವಿಬ್ರು ಸುಳ್ಳು ನಡೆಯುತ್ತೇವೆ ಅಂದಂಗೆ ಆಯ್ತು. ಮೈದುನ, ಇದು ಇಲ್ಲಿ ಸತ್ಯ ಸುಳ್ಳಿನ ಪರ ಬರುವುದು ಪ್ರಶ್ನೆಯ ಮಾತಲ್ಲಪ್ಪ. ಆದ್ರೆ ಈ ಮನೆತನದ ಗೌರವ ಪ್ರಶ್ನೆ. ಈ ಕಪಟ ನಾಟಕೀಯ ಮಾತು ಕೇಳಿ ನೀನು ಮಾರು ಹೋಗಬೇಡ ಮೈದುನ, ಮಾರು ಹೋಗಬೇಡ. ನೀನು ಅವರಿಗೆ ಎಷ್ಟೇ ತಿಳಿಸಿ ಹೇಳಿದ್ದರು ಬೋರಗಲ್ಲಿನ ಮೇಲೆ ಮಳೆ ಹನೆ ಸುರದಂತೆ ಗಿರಿಜಾ, ಮಳೆ ಹನೆ ಈ ಮನೆ ಹಳಿ ಈ ಮನೆಯನ್ನು ಮುರಿಯಲು ರಚಿಸಿದ ನಾಟಕದ ಅರ್ಥ ಮಾಡಿಕೊಳ್ಳದೆ ನಾಟಕದ ಅರ್ಥ ತಿಳಿದುಕೊಳ್ಳದೆ ನಾನು ತಪ್ಪು ಮಾಡಿ ಗಿರಿಜಾ, ತಪ್ಪು ಮಾಡಿ ಹೇಳಿನ ಬಳಿಯಲ್ಲ ಸಿಕ್ಕ ಉಳವಿನ ಸ್ಥಿತಿಯಂತೆ ಆಗಿದೆ ನನ್ನ ಮಾಡು. ಗಿರಿಜಾ, ನಾವಿಬ್ಬರು ಈ ಮನೆಯನ್ನು ಬಿಟ್ಟು ಎಲ್ಲಿಯಾದರೂ ಬಹುದೂರ ಹೊರಟು ಹೋಗುನು. ಬಾಗಿರಿಜಾ, ಹೊರಟು. ಸ್ವಾಮಿ, ನಾವು ಯಾವ ತಪ್ಪು ಮಾಡಿದ್ದೇವೆ ಎಂದು ನಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀವಿ. ಗಿರಿಜಾ, ಧರ್ಮರಾಜ ತಪ್ಪು ಮಾಡದೆ ಕಾಡು ಸೇರಿದ್ದ. ಸತ್ಯ ಹರಿಶ್ಚಂದ್ರನು ತಪ್ಪ ಮಾಡದೆ ಸುಡಗಾಡ ಕಾಯ್ದ. ವಿಧಿ ಆಟ ಬಲ್ಲವರು ಯಾರು ಗಿರಿಜಾ, ಬಲ್ಲವರು ಯಾರು? ಅಮ್ಮ, ಇನ್ನು ಮುಂದಾದರೂ ಈ ಹೆಂಡತಿಯ ಗುಲಾಮನಾಗದೆ ನಿನ್ನದೇ ನೀನೆನ್ನುವುದನ್ನು ತಿಳಿದುಕೊಂಡು ಹೆಜ್ಜೆ ಇಡುವುದನ್ನು ಕಲಿತುಕೋ ತಮ್ಮ, ಹೆಜ್ಜೆ ಇಡುವುದನ್ನು ಕಲಿತುಕೋ. ಅಣ್ಣ, ನಿನ್ನಿಂದ ತಿಳುವಳಿಕೆ ಹೇಳಿಸ್ಕೊಳ್ಳೋದಷ್ಟು ದಡ್ಡ ನಾನಲ್ಲ. ಸುಮ್ಮನೆ ನಾಯಿಯಂತೆ ಬಗಳಬೇಡ. ಈ ನಾನೇ ಮನೆ ಬಿಟ್ಟು ಹೋಗ್ಲಿಯೋ ಇಲ್ಲ ನೀನ್ ಹೋಗ್ತಿ? ಏನಪ್ಪ, ನಿನ್ನ ಸಲುವಾಗಿ ಈ ನಿನ್ನಣ್ಣ ಸಾಕಷ್ಟು ನೊಂದು ಬೆಂದಿದ್ದಾರೆ. ನಿನಗೆ ಶಾಲೆ ಕಲಿಸಿ ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ಅಂತದ್ರಲ್ಲಿ ಇಂದು ನಿನ್ನ ಅಣ್ಣನಿಗೆ ನಾಯಿ ಅಂತ ಬೊಗಳಿದೆಯಲ್ಲ, ಇದ್ಯಾವ ಧರ್ಮ, ಇದ್ಯಾವ ನ್ಯಾಯ? ಅತ್ತಿಗೆ ಅಮ್ಮ, ನ್ಯಾಯ ಧರ್ಮದ ಬೆಳೆ ಇವನಿಗೆ ಗೊತ್ತಿದ್ರೆ ತಮ್ಮನ ಹೆಂಡತಿದ್ದ ಹೇಗೆ ಆಶೆ ಪಡುತ್ತಿರಲಿಲ್ಲ. ನಿಮ್ಮೊಂದಿಗೆ ಈ ನಿಮ್ಮ ಕೆಟ್ಟ ಮುಖವನ್ನು ನನಗೆ ತೋರಿಸಬೇಡಿ. ಮೊದಲು ಮನೆಯಿಂದ ಆಚೆ ಹೋಗಿ ನೀವು. ತಮ್ಮ, ಹೋಗುತ್ತೇನೆ. ಆದರೆ ನಾನು ಹೋಗುವ ಮುನ್ನ ನಿನಗೊಂದು ಮಾತು ಹೇಳಿ ಹೋಗುತ್ತೇನೆ. ಸಾಯುವವರೆಗೆ ನೆನಪಿನಲ್ಲಿ ಇಟ್ಟಿಕೋ. ಯಾವ ತಪ್ಪ ಮಾಡದೆ ನಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕುತ್ತೀಯಲ್ಲ, ಕೊನೆಗೊಂದು ದಿನ
ಬರ್ತಾಳೆ ಹೆಮ್ಮಾರಿ. ನೆನಪಿನಲ್ಲಿ ಇಟ್ಟುಕೋ ತಮ್ಮ, ನೆನಪಿನಲ್ಲಿ ಇಟ್ಟುಕೋ. ಗಿರಿಜಾ, ಇಲ್ಲಿಗೆ ಮುಗಿಯಿತು. ದೇವ ಮಂದಿರಂತೆ ಇದ್ದ ಈ ಮನೆ ಋಣ ಗಿರಿಜಾ. ಹೇ ಶ್ರೀ ಪ್ರಭು ಮಲ್ಲೇಶ, ನಾನು ನಿನಗೆ ಯಾವ ತಪ್ಪ ಮಾಡಿದೆ ನಂದು? ನನಗೆ ಈ ಹಾದರದ ಅಪವಾದ ಹೊತ್ತಿಕೊಂಡು ಈ ಮನೆ ಬಿಡುವಂತೆ ಮಾಡಿದೆ ತಂದೆ. ಈ ಮನೆ ಸ್ವಾಮಿ, ನಾವ್ ಯಾವ ತಪ್ಪು ಮಾಡಿದ್ದೇವೆ ಎಂದು ನಮ್ಗೆ ಇಂಥ ಶಿಕ್ಷೆ ಕೊಡ್ತಾ ಇದ್ದಾನೆ ಆ ದೇವರು. ನಾವು ಆ ದೇವರನ್ನ ನಂಬಿ ಮೋಸ ಹೋಗಿ ಬಿಟ್ಟಿವಿ ಸ್ವಾಮಿ, ಮೋಸ. ಗಿರಿಜಾ, ವಿಧಿಯ ಸಂಕಲ್ಪ ಅದರದೇನು? ಅದು ಹೇಳ್ತಿಂತ ಸಾಧು ಸತ್ಪುರುಷರಿಗೆ ಕಾಡುವುದನ್ನು ಬಿಟ್ಟಿಲ್ಲ ಗಿರಿಜಾ, ಕಾಡುವುದನ್ನು. ಅಂದಾಗೆ ನಮ್ಮಂತ ಮಾನವರು ಯಾವ ಲೆಕ್ಕ ಗಿರಿಜಾ? ನಮ್ಮಂತ ಮಾನವರು ಯಾವ ಲೆಕ್ಕ? ಗಿರಿಜಾ, ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ. ಎಲ್ಲಿಯಾದರೂ ಇರುವಷ್ಟ ದಿನ ಎದ್ದು ಕಾಲ ಕಳೆಯೋ ಕೊನೆದಾಗಿ ಮನೆ ವಸ್ತಲಿಗೆ ಹಣಿ ಇಟ್ಟು ಮನೆ ಬಿಟ್ಟು ಹೋಗು ನಡೆ ಗಿರಿಜಾ, ನಡೆ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ವಿಧಿಯಾಟ ಬಲ್ಲೋರ ಮಾನವ, ವಿಧಿಯಾಟ ಬಲ್ಲೋರ. ಗಂಗಾ, ಈಗ ಸಂತೋಷ ಆಯ್ತಾ ನಿನಗೆ? ಯಾಕ್ರಿ, ನಾನಷ್ಟೇ ಸಂತೋಷವಾಗಿದ್ದೇನೆ, ನಿಮಗೂ ಕೂಡ ಸಂತೋಷವಾಯ್ತಲ್ವೇ? ನಿಮ್ಮ ಸಂತೋಷನೇ ನನ್ನ ಸಂತೋಷ. ಗಂಗಾ, ಇನ್ನು ಮುಂದೆ ಈ ಮನೆಯಲ್ಲಿ ನಾನೇ ರಾಜ, ನೀನೇ ರಾಣಿ. ಹೌದು, ಇವತ್ತಿನಿಂದ ನಮಗೆ ಹೇಳೋರು ಕೇಳೋರು ಯಾರು ಇಲ್ಲ ಕಣೆ. ಇದ್ದಾರೆ, ಒಬ್ರು ಇದ್ದಾರೆ. ಯಾರು? ನನ್ನೊಂದಿಗೆ ನೀವಿದ್ದೀರಾ, ಬೇರೆ ಯಾರಿದ್ದಾರೆ? ನಿಮ್ಮೊಂದಿಗೆ ನಾನಿದ್ದೇನೆ. ಓ, ಹಾಗಾದ್ರೆ ಸಂತೋಷಕ್ಕಾಗಿ ಹಾಡುವೊಂದು ಗೀತೆ. ಹಾಗೆ ಸಿರಿಭೂಮಿ ನೀನಾದರೆ ಅರಬಿಯು ನಾನಾಗುವೆ. ಹೃದಯ ಗೀತೆಯ ಪ್ರೇಮ ಕವಿತೆಯ ಹಾಡೋಣ ಹಂಸಗೀತೆ. ಹಾಡೋಣ ಹಂಸಗೀತೆ. ಹೃದಯ ಗೀತೆಯ ಪ್ರೇಮ ಕವಿತೆಯ, ಹೃದಯ ಗೀತೆಯ ಪ್ರೇಮ ಕವಿತೆಯ ಹಾಡೋಣ ಹಂಸಗೀತೆ. ಲಾ 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 ಲಾ.